प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃ ಬಾಂಧವರೇ, 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಜುಲೈ ತಿಂಗಳ 26ನೆಯ ತಾರೀಕು 2026 ಭಾನುವಾರ. ಇವತ್ತಿನ ನೇರ ಪ್ರಸಾರಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಹಾಗೂ ಶ್ರೀ ಶಶಿಕಾಂತ್ ಅವರಿದ್ದಾರೆ. ಇಬ್ಬರಿಗೂ ನಮಸ್ಕಾರ. ನಮಸ್ಕಾರ ಶ್ರೋತೃ ಬಾಂಧವರಿಗೆಲ್ಲ. ಕಳೆದ 2 ವಾರ ಪ್ರಕಾಶ್ ಬೆಲ್ವಾಡಿ ಅವರ ಇಂಟರ್ವ್ಯೂ ನಾವು ಬ್ರಾಡ್ಕಾಸ್ಟ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಬಂದಿದೆ, ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿದೆ. ಅಮೆರಿಕಾಯಿಂದ, ಎಲ್ಲ ದೇಶಗಳಿಂದ ಬಂದಿದೆ, ಭಾರತದಿಂದ. ಸೊ ಅದು ಯೂಟ್ಯೂಬಲ್ಲೂ ಜನ ಕೇಳಿದ್ದಾರೆ. ಆಮೇಲೆ ನಂಬರ್ ಆಫ್ ಅವರ್ಸ್ ಕೇಳಿರೋದು ಈಸ್ ಮಚ್ ಮೋರ್ ದೆನ್ ನಮ್ಮ ಹಳೆಯ ಕಾರ್ಯಕ್ರಮ. ಸೊ ಅದು ವೆರಿ ಸಂತೋಷ. ಅವರು ನಮ್ಮ ಸಮುದಾಯಕ್ಕೆ ಹೊಸಬ್ರೇನಲ್ಲ, ಯಾಕೆಂತಂದ್ರೆ ಹಿಂದೆನೂ ಬಂದಿದ್ದಾರೆ. ಇಲ್ಲಿ ನಾಟಕಗಳನ್ನ ಮಾಡಿ ನಾವು ಹಿಂದೆನೂ ಸಂದರ್ಶನ ಮಾಡಿದ್ವಿ ಅವರದ್ದು. ಆದ್ರೆ ಅವರ ಹಿನ್ನೆಲೆನ ಅಷ್ಟು ಕೇಳಿರ್ಲಿಲ್ಲ ನಾವು. ನಾವೆಲ್ಲ ಕೂತ್ಕೊಂಡು ಮಾತಾಡಿದಾಗ ನಮ್ಮ ಮನೆಯಲ್ಲ ಅವ್ರ ಜೊತೆ ಅದು ಸ್ವಲ್ಪ ವಿವರಗಳೆಲ್ಲ ಗೊತ್ತಾಯ್ತು. ಅದು ಅಲ್ಲದೆ ಹೈಲಿ ಎಜುಕೇಟೆಡ್, ಅಂದ್ರೆ ಎಂಜಿನಿಯರಿಂಗ್ ಡಿಗ್ರಿ ಎಲ್ಲ ಮಾಡಿ ಎಲ್ಲರೂ ನಾವೀಗ ಮಾತಾಡಿಸ್ತಾ ಇರೋರು ಎಲ್ಲರೂ ಎಂಜಿನಿಯರ್ಸು, ಡಾಕ್ಟರ್ಸು ಇದೇ ತರ ಆಗೋಗ್ಬಿಟ್ಟಿದೆ. ಎಲ್ಲರೂ ಹೈಲಿ ಎಜುಕೇಟೆಡ್ ಪೀಪಲ್. ಅವರು ದಟ್ಟನ್ನ ನೋಡಿದ್ರೆ ಅವರು ಎಮ್.ಟೆಕ್ ಇದರಲ್ಲಿ ಏರೋ ಸ್ಪೇಸ್ ಅಲ್ಲಿ ವರ್ಕ್ ಮಾಡಿದವರು ಅವರು. ಆ ಥರ ಆಗಿ ಅದೊಂದು ಸಂತೋಷದ ವಿಷಯ ನಂಗೆ. ಈ ಥರ ಬರೀ ಹಿಂದೆ ಎಲ್ಲ ಏನು ಅಂತಂದ್ರೆ ನಾಟಕ, ಸಿನಿಮಾ ಇದಕ್ಕೆ ಸೇರಿದ್ರೆ ವಿದ್ಯೆಗೆ ಅಷ್ಟೊಂದು ಬೆಲೆ ಇರ್ತಾನೆ ಇರಲಿಲ್ಲ, ಹೊರಟೋಗ್ಬಿಡೋದು. ಅವ್ರು ಅದರಲ್ಲೇನೆ ಪಳಗ್ಬಿಡೋರು, ಅವರ ಭವಿಷ್ಯನೂ ಅದರಲ್ಲೇ ಆಗಿರೋದು. ಆದ್ರೆ ಬಹಳ ಸಂತೋಷ ಈ ತರ ಒಂದು ವಿದ್ಯಾವಂತರು ಬಂದು ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ಹುರುಪು, ಒಂದು ಹೊಸ ರೂಪ ಕೊಟ್ಟಿದ್ದಾರೆ. ಅದು ಸಂತೋಷದ ವಿಷಯ. ಆಮೇಲೆ ಎಸ್ ಜಾನಕಿ ಅವರು ಜುಲೈ 11ನೇ ತಾರೀಕು ನಮ್ಮನ್ನೆಲ್ಲ ಅಗಲಿದ್ರು. ಜಾನಕಿ ಅಮ್ಮ ಅಂತ ನಮಗೆಲ್ಲ ಪರಿಚಿತರು ಅವರು. ಜಾನಕಿ ಅಮ್ಮ ಅಂತ ನಮಗೆ ಪರಿಚಿತರು. 17 ಭಾಷೆ ಹಾಗೂ 48,000ಕ್ಕಿಂತ ಹೆಚ್ಚು ಹಾಡುಗಳನ್ನ ಅವರು ಹಾಡಿದ್ದಾರೆ. ಅವರ ಸರಳತೆ, ವಿನಯ ಹಾಗೂ ಸಂಗೀತದ ಮೇಲಿರೋ ನಿಷ್ಠೆ ಮತ್ತೆ ಪಾಂಡಿತ್ಯ ನಮಗೆಲ್ಲ ಗೊತ್ತಿರೋದೆ. ಆದರೆ ನಮಗೆ ಬೆಂಗಳೂರು ಹಾಗೂ ಸಿಡ್ನಿಯಿಂದ ಹಲವಾರು ಜನ ಅಂಕಣಗಳನ್ನ ಕಳಿಸಿದ್ದಾರೆ. ಬೆಂಗಳೂರಿನ ಪುಷ್ಪಾ ದೀಕ್ಷಿತ್ ಅವರು ಏನು ಹೇಳ್ತಾರೆ ಅಂತ ಈಗ ಕೇಳೋಣ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನೋ ನನ್ನ ಮನದ ಗುಡಿಯಲಿ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಒಂದು ಧ್ವನಿ ಲಕ್ಷಾಂತರ ಹೃದಯಗಳನ್ನ ಸ್ಪರ್ಶಿಸಿದ ಧ್ವನಿ. ಒಬ್ಬ ಗಾಯಕಿ ತಲೆಮಾರುಗಳನ್ನ ಸಂಗೀತದ ಮೂಲಕ ಬೆಸೆದ ಗಾಯಕಿ ಅವರೇ ಎಸ್ ಜಾನಕಿ. ಇಂದು ಭಾರತೀಯ ಚಲನಚಿತ್ರ ಸಂಗೀತ ಲೋಕದ ಅಮೂಲ್ಯ ರತ್ನ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರಿಗೆ ನಮ್ಮ ಹೃದಯಪೂರ್ವಕ ನುಡಿ ನಮನವನ್ನ ಅರ್ಪಿಸೋಣ. 6 ದಶಕಗಳಿಗೂ ಹೆಚ್ಚು ಕಾಲ ಸಾವಿರಾರು ಹಾಡುಗಳ ಮೂಲಕ ಅವರು ಭಾರತೀಯ ಚಲನಚಿತ್ರ ಸಂಗೀತ ಲೋಕವನ್ನ ಶ್ರೀಮಂತಗೊಳಿಸಿದರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾಷೆಗಳಲ್ಲಿ ಹಾಡಿ ಪ್ರತಿಯೊಂದು ಹಾಡಿಗೂ ಜೀವ ತುಂಬಿದ ಅದ್ಭುತ ಕಲಾವಿದೆ ಅವರು.
ಅವರ ಗಾಯನದಲ್ಲಿ ಒಂದು ಭಾವವಿತ್ತು, ಭಕ್ತಿ ಇತ್ತು, ಪ್ರೀತಿ ಇತ್ತು, ನೋವಿತ್ತು, ಸಂತೋಷವಿತ್ತು. ಅದಕ್ಕಾಗಿಯೇ ಅವರು ಹಾಡಿದ ಹಾಡುಗಳು ಕೇವಲ ಕಿವಿಗೆ ಮಾತ್ರ ಅಲ್ಲ, ಹೃದಯಕ್ಕೂ ತಲುಪುತ್ತವೆ. ಅಪಾರ ಯಶಸ್ಸು, ಅನೇಕ ಪ್ರಶಸ್ತಿಗಳು, ಕೋಟ್ಯಾಂತರ ಅಭಿಮಾನಿಗಳು, ಇವೆಲ್ಲದರ ನಡುವೆನೂ ಜಾನಕಿ ಅಮ್ಮನವರು ಸರಳತೆ, ವಿನಯ ಮತ್ತು ಶಾಂತ ಜೀವನವನ್ನ ಎಂದೂ ಬಿಟ್ಟಿರಲಿಲ್ಲ. ಕಲಾವಿದನಿಗೆ ಪ್ರತಿಭೆಯಷ್ಟೇ ವ್ಯಕ್ತಿತ್ವವೂ ಮುಖ್ಯ ಅನ್ನೋದನ್ನ ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ರು ಅವರು. ಇಂದು ಅವರು ನಮ್ಮ ನಡುವೆ ಇಲ್ದಿದ್ರೂ ಅವರ ಕಂಠಸಿರಿ ಎಂದೆಂದಿಗೂ ಅಮರ. ಪ್ರತಿಯೊಂದು ಹಾಡಿನಲ್ಲೂ, ಪ್ರತಿಯೊಂದು ಸ್ವರದಲ್ಲೂ ಅವರು ನಮ್ಮೊಂದಿಗೆ ಇರ್ತಾರೆ. ಹಾಡುಗಳು ಕೇವಲ ಕಾಲವನ್ನ ದಾಟಿ ಬದುಕತ್ವೆ, ಆದರೆ ಒಳ್ಳೆ ಮನುಷ್ಯನಾಗಿ ಬದುಕಿದ ಜೀವನ ತಲೆಮಾರುಗಳನ್ನ ದಾಟಿ ಸ್ಫೂರ್ತಿಯಾಗುತ್ತೆ. ಎಸ್ ಜಾನಕಿಯವರ ಬದುಕು ಅದಕ್ಕೊಂದು ಸುಂದರ ಉದಾಹರಣೆ. ಎಸ್ ಜಾನಕಿಯವರ ಗಾಯನ ನಮಗೆ ಸಂಗೀತವನ್ನ ಕೊಟ್ಟಿದೆ, ಅವರ ಜೀವನ ನಮಗೆ ಒಂದು ದೊಡ್ಡ ಪಾಠವನ್ನ ಕೊಡುತ್ತೆ. ಜಾನಕಿಯಮ್ಮನವರು ಯಾವುದೇ ಸಂಗೀತ ಕುಟುಂಬದಲ್ಲಿ ಜನಿಸಿದವರಲ್ಲ, ಆದರೆ ತಮ್ಮ ಅಪಾರ ಆಸಕ್ತಿ, ನಿರಂತರ ಅಭ್ಯಾಸ ಮತ್ತು ಅಚಲ ಪರಿಶ್ರಮದಿಂದ ಭಾರತೀಯ ಚಿತ್ರರಂಗದ ಶ್ರೇಷ್ಠ ಹಿನ್ನೆಲೆ ಗಾಯಕಿಯರಲ್ಲಿ ಒಬ್ಬರಾದರು. ಸುಮಾರು 6 ದಶಕಗಳಿಗೂ ಹೆಚ್ಚು ಕಾಲ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿ ಅಸಾಧಾರಣ ಸಾಧನೆ ಮಾಡಿದ್ದಾರೆ. 4 ಬಾರಿ ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಅವರ ಮುಡಿಗೆ ಏರಿದೆ. ಆದರೆ ಅವರ ಬದುಕು ನಮಗೆ ಹೇಳ್ಕೊಡೋ ಪಾಠಗಳು ಪ್ರಶಸ್ತಿಗಳಿಗಿಂತ ತುಂಬಾ ದೊಡ್ಡದು. ಮೊದಲನೇದು, ಪ್ರತಿಭೆಗೆ ಪರಿಶ್ರಮದ ಜೊತೆನೇ ಯಶಸ್ಸು. ಸಹಜ ಪ್ರತಿಭೆ ಇದ್ರೂ ಅದನ್ನ ನಿರಂತರ ಅಭ್ಯಾಸದಿಂದಲೇ ಶ್ರೇಷ್ಠತೆಯ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನೋದನ್ನ ಜಾನಕಿ ಅಮ್ಮನವರು ತಮ್ಮ ಜೀವನದಿಂದ ತೋರಿಸಿದ್ದಾರೆ. ಎರಡನೇದು, ವಿನಯವೇ ವ್ಯಕ್ತಿತ್ವದ ಆಭರಣ. ಅಪಾರ ಖ್ಯಾತಿ ಗಳಿಸಿದ್ರೂ ಅವರು ಎಂದೂ ಅಹಂಕಾರವನ್ನ ಬೆಳೆಸಿಕೊಳ್ಳಲಿಲ್ಲ. ನಿಜವಾದ ಮಹತ್ವ ಸರಳತೆಯಲ್ಲಿದೆ ಅನ್ನೋದಕ್ಕೆ ಅವರೇ ಜೀವಂತ ಉದಾಹರಣೆ. ಮೂರನೇದು, ಕಲೆಗೆ ಗೌರವ. ಪ್ರತಿಯೊಂದು ಹಾಡನ್ನ ಮೊದಲು ಹಾಡಿದ ಹಾಡಿನಷ್ಟೇ ಶ್ರದ್ಧೆಯಿಂದ ಹಾಡಿದ ಅವರು ಯಾವ ಕೆಲಸವನ್ನೇ ಮಾಡಿದ್ರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಬೇಕು ಅನ್ನೋ ಸಂದೇಶವನ್ನ ಕೊಟ್ರು. ಪ್ರತಿದಿನ ಹೊಸದನ್ನ ಕಲಿಯುವ ಹಂಬಲ ಇರಲಿ, ಯಶಸ್ಸಿಗಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ ನೀಡಿ, ಹಿರಿಯರನ್ನ ಗೌರವಿಸಿ, ಗುರುಗಳನ್ನ ಸ್ಮರಿಸಿ, ಕಠಿಣ ಪರಿಶ್ರಮವನ್ನ ಜೀವನದ ಭಾಗವಾಗಿಸಿಕೊಳ್ಳಿ ಅನ್ನೋ ಒಂದು ಪಾಠವನ್ನ ಕಲಿಸಿದ್ದಾರೆ. ಕೇವಲ ಪ್ರಸಿದ್ಧಿಗಾಗಿ ಶಾರ್ಟ್ಕಟ್ಗೆ ಹುಡುಕಬೇಡಿ, ಅಹಂಕಾರಕ್ಕೆ ಅವಕಾಶ ಕೊಡಬೇಡಿ. ಸಾಮಾಜಿಕ ಜಾಲತಾಣಗಳ ಕ್ಷಣಿಕ ಜನಪ್ರಿಯತೆಯನ್ನೇ ಯಶಸ್ಸು ಅಂತ ಭಾವಿಸಬೇಡಿ ಯಾರು. ನಿಮ್ಮ ಬೇರುಗಳಾದ ಭಾಷೆ, ಸಂಸ್ಕೃತಿ ಮತ್ತೆ ಮೌಲ್ಯಗಳನ್ನ ಎಂದಿಗೂ ಮರಿಬೇಡಿ. ಕೊನೆಯಲ್ಲಿ ಎಸ್ ಜಾನಕಿಯವರ ಬದುಕು ನಮಗೆ ಹೇಳೋದು ಒಂದೇ, ಖ್ಯಾತಿ ಶಾಶ್ವತ ಅಲ್ಲ, ಆದರೆ ಉತ್ತಮ ವ್ಯಕ್ತಿತ್ವ, ಶಿಸ್ತು ಮತ್ತೆ ಪರಿಶ್ರಮ ಶಾಶ್ವತ. ಅವರ ಸುಮಧುರ ಕಂಠದಂತೆ ಅವರ ಜೀವನವು ನಮ್ಮೆಲ್ಲರಿಗೂ ಸದಾ ಸ್ಫೂರ್ತಿಯಾಗಿಯೇ ಇರುತ್ತೆ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ಬಹಳ ಚೆನ್ನಾಗಿ ಮಾತಾಡಿದ್ರೆ. ಹೌದು, ನಾದ ದೇವತೆಯ ಇನ್ನೊಂದು ರೂಪ ಎಸ್ ಜಾನಕಿ ಅಂತ. ಇದನ್ನ ಸಂಧ್ಯಾರಾಗದ ಹಾಡು ನಂಬಿದೆ ನಿನ್ನ ನಾದ ದೇವತೆ ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಇಬ್ರು ಹಾಡಿದ್ದಾರೆ, ಎಸ್ ಜಾನಕಿಯನ್ನು ಹಾಡಿದ್ದಾರೆ, ಬಾಲ್ಮಳ್ಳಿ ಕೃಷ್ಣನು ಹಾಡಿದ್ದಾರೆ. ನನಗೆ ಎಸ್ ಜಾನಕಿ ಹಾಡಿರೋದು ಬಹಳನೇ ಪ್ರಿಯ. ಅವರದ್ದು ಬಹಳಷ್ಟು ಹಾಡುಗಳು ನನಗೆ ಪ್ರಿಯ. ಹಾಡು ಹಾಡ್ತಿದ್ದೆ ನಾನು. ನಂಬಿದೆ ನಿನ್ನ ನಾದ ದೇವತೆಯ ಒಂದು ದೋಣಿ ಸಾಗಲಿ, ಇನ್ನೊಂದು ಐಕಾನಿಕ್ ಸಾಂಗ್ಸ್. ದೋಣಿ ಸಾಗಲಿ ಕುವೆಂಪು ಅವರು ಬರೆದಿರತ್ತಲ್ವಾ, ಇದು ಅಷ್ಟೇ. ಆಮೇಲಿಂದ ಇದು ಯಾವ ಜನ್ಮದ ಮೈತ್ರಿ, ಅದು ಕುವೆಂಪು ಬರೆದಿರೋದು. ಅದು ಸಾಹಿತ್ಯ ಒಂದೇ ಅಲ್ಲ, ಅವ್ರು ಹಾಡಿರೋ ಥರ ಎಷ್ಟು ನಮಗೆ ಯಾವಾಗಲೂ ನನ್ನ ಚಿಕ್ಕಂದಿನಿಂದ ಗುಣಗ್ತಾ ಇದ್ದೀನಿ ಹಾಡುಗಳನ್ನೆಲ್ಲ. ಅದು ಇವರು ಜಾನಕಿ ಅವರನ್ನ ಕುವೆಂಪು ಅವ್ರನ್ನ ನೋಡೋದಕ್ಕೂ ಹೋಗಿದ್ರು ಆ ಹಾಡು ಹಾಡಿದ್ಮೇಲೆ. ಹೌದಾ? ಯಾವಾಗ ಆ ಹಾಡು ಹಾಡಿದ್ಮೇಲೆ? ಓಕೆ. ನೀನ್ ಹೇಳಿದ್ಯಲ್ಲ ಯಾವ ಜನ್ಮದ ಮೈತ್ರಿ ಹೇಳಿದ್ಮೇಲೆ ಅವ್ರ ಊರಿಗೆ ಹೋಗಿ ನೋಡ್ಕೊಂಡ್ ಬಂದಿದ್ರು ಅವ್ರನ್ನ. ಹೌದು. ಈಗ 1970 ಬಿಡುಗಡೆ ಆದ ಚಲನಚಿತ್ರ ಸೀತಾ, ಸಂಗೀತ ವಿಜಯ್ ಭಾಸ್ಕರ್, ಸಾಹಿತ್ಯ RN ಜಯಗೋಪಾಲ್, ಎಸ್ ಜಾನಕಿ ಅವರೇ ಹಾಡಿರೋದು. ಈಗ ಕೇಳೋಣ.
ಇದು ಮತ್ತೆ ಹಲವಾರು ಹಾಡುಗಳನ್ನ ಇವತ್ತು ಕೇಳೋಣ. ಸಿಡ್ನಿಯಿಂದ ಶ್ರೀ ಜಯಂತ್ ತಿರುಮಲೆ ಅವರು ಒಂದು ಅಂಕಣ ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ. ಕನ್ನಡವಾಣಿ ಶ್ರೋತೃಗಳಿಗೆ ಜಯಂತ್ ಮಾಡುವ ನಮಸ್ಕಾರಗಳು. ನನಗೆ ಜಾನಕಿಯಮ್ಮನವರ ನೆನಪು ಎಂದರೆ 1996ರಲ್ಲಿ ತೆಲುಗು ಸಂಘದವರಿಂದ ಕರೆಸಿಕೊಂಡಿದ್ದ ಜಾನಕಿಯಮ್ಮನವರು ಬಂದಿದ್ದು. ಆಗ ಅವರನ್ನು ನಾವು ಕನ್ನಡ ಸಮುದಾಯದವರೇ ಆದ ಸಾವಿತ್ರಿ ಹಾಗೂ KR ರಾವ್ ಅವರ ಮನೆಯಲ್ಲಿ ಸಂಧಿಸಿ ಅವರೊಡನೆ ಮಾತನಾಡಿ ತುಂಬ ಸುಲಭವಾಗಿ ಮಾತನಾಡಲು ಅವರು ಬಯಸುತ್ತಿದ್ದರು. ಅವರೊಡನೆ ಅವರ ಸೊಸೆ ಹಾಗೂ ಮಗ ಸಹ ಬಂದಿದ್ದರು. ನಾವು ಅವರನ್ನು ಸೀತಾಕೇಶವ ಅವರ ಮನೆಯಲ್ಲಿ ಒಂದು ಸಣ್ಣ ಪ್ರೋಗ್ರಾಂ ಇಟ್ಟುಕೊಂಡು ಅದರಲ್ಲಿ ಅವರ ಸೊಸೆ ಮುದ್ದುಗಾರ ಯಶೋಧ ಎಂಬ ಹಾಡಿಗೆ ನೃತ್ಯ ಮಾಡಿ ಜಾನಕಿಯವರು ತಮ್ಮ ಹಾಡುಗಳ ಮೂಲಕ ನಮ್ಮನ್ನು ರಂಜಿಸಿದರು. ಅವರು ಚಿಕ್ಕ ಮಕ್ಕಳ ಇದಾದ ಎಲ್ಲೂ ಹೋಗಲ್ಲ ಮಾಮ ಎಲ್ಲೂ ಹೋಗಲ್ಲ ಹಾಡು ಹೇಳಿ ನಡೆಸಿದರು. ಹಾಗೂ ಪುಷ್ಪಾ ಜಗದೀಶ್ ಅವರು ಸಹ ಇದರಲ್ಲಿ ಒಂದು ಹಾಡನ್ನು ಹೇಳಿದರು. ಇದಾದ ನಂತರ ನಾವು ಅವರುಗಳಿಗೆ ಒಂದು ಸಣ್ಣ ಚಿನ್ನದ ಕಾಯಿನನ್ನು ಕೊಟ್ಟೆವು. ನಮಸ್ಕಾರ. ಧನ್ಯವಾದಗಳು ಜಯಂತ್ ತಿರುಮಲೆ ಅವರೇ. 1973ರಲ್ಲಿ ಬಿಡುಗಡೆಯಾದ ಚಲನಚಿತ್ರ ಗಂಧದ ಗುಡಿ, ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರು, ಗಾಯಕರು ಎಸ್ ಜಾನಕಿ ಹಾಗೂ PB ಶ್ರೀನಿವಾಸ್. ಇದು ಕೇಳಿ. ನಮಸ್ಕಾರ. ಒಂದು ಟೆಲಿಫೋನ್ ಕರೆ ಬಂದಿದೆ, ಕೇಳೋಣ. ನಮಸ್ಕಾರ. ನಮಸ್ಕಾರ ನಿಮ್ಮೆಲ್ಲರಿಗೂನುವೆ. ನೀವ್ ಹಿಂದೆ ಪ್ರಕಾಶ್ ಬೆಳವಾಡಿ ಜೊತೆ ಸಂದರ್ಶನ ಮಾಡಿದ್ದು ತುಂಬಾನೇ ಅಂದ್ರೆ ತುಂಬಾ ಚೆನ್ನಾಗ್ ಬಂತು. ಆಮೇಲೆ ಇವತ್ತು ಎಸ್ ಜಾನಕಿ ನೀವು ಮಾಡ್ತಾ ಇರೋದು ತುಂಬಾ ಲೈವ್ಲಿ ಆಗಿದೆ. ಆಮೇಲೆ ಜಯಂತ್ ಮಾತಾಡಿ ತಿಳಿಸ್ಕೊಟ್ಟಿದ್ ವಿಷಯನೂ ತುಂಬಾನೇ ಚೆನ್ನಾಗಿದೆ. ನೀವು ಪ್ರತಿ ವಾರನೂ ರೇಡಿಯೋ ಪ್ರೋಗ್ರಾಮ್ ನ ಮಹೇಶ್ ತುಂಬಾ ಚೆನ್ನಾಗ್ ಮಾಡ್ತಿದ್ದೀರಾ. ಆಮೇಲೆ ತುಂಬಾ ಅದಕ್ಕೆ ರೇಡಿಯೋಗೆ ಒಂಥರ ಅಲಂಕಾರ ಬರ್ತಿದೆ. ಹೊಸ ಟಾಪಿಕ್ ತಂದು ಆಮೇಲೆ ಹೊಸೊಬ್ಬರನ್ನ ಇಂಟರ್ವ್ಯೂ ಮಾಡಿ ಎಲ್ಲಾ ಮಾಡ್ತಿರೋದು. ಆಮೇಲೆ ನಂಗೆ ಇನ್ನೊಂದ್ ಏನಂತ ಅಂದ್ರೆ, ನಟರಾಜ್ ಹೇಳಿದ್ರಲ್ಲ, ಇವಾಗ ಪ್ರಕಾಶ್ ಬೆಳವಾಡಿ, ದತ್ತಣ್ಣ ಅವರೆಲ್ಲ ಇಂಜಿನಿಯರ್ಸ್ ಆಗಿ ಅವ್ರ ಪ್ರೊಫೆಷನ್ ಬಿಟ್ಬಿಟ್ಟು ಆರ್ಟ್ ಹೊರಟೋದ್ರು ಅಂತ. ಹಳೆ ಕಾಲದಲ್ಲಿ ಡೈರೆಕ್ಟ್ ಆಗಿ ಆರ್ಟ್ ಹೋಗಕ್ಕೆ ಮನೆಯಲ್ಲಿ ಬಿಡ್ತಾ ಇರ್ಲಿಲ್ಲ. ಯಾಕೆಂದ್ರೆ ನೀವ್ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಲೈವ್ಲಿಹುಡ್ಗೆ ಅಂತ. ಅವರು ಒಂದ್ ಸ್ವಲ್ಪ ಮೆಚುರಿಟಿ ಬರುತ್ತವೆ ಡಿಸೈಡ್ ಮಾಡ್ಕೊಳ್ಳೋರು. ಗೊತ್ತಾಯ್ತಾ? ನಮ್ಗೆ ಬರೀ ದುಡ್ಡು ಒಂದೇ ಇಲ್ಲ, ಲೈಫ್ ಅಲ್ಲಿ ಆರ್ಟ್ ಇಂದಾನು ಹ್ಯಾಪಿನೆಸ್ ಸಿಕ್ಕತ್ತೆ ಅಂತ. ಅದಾಗಿ ಅವ್ರಿಗಳೆಲ್ಲ ಪ್ರೊಫೆಷನ್ ಬಿಟ್ಬಿಟ್ರು ಅಂತ ಬೇಕಾದಷ್ಟು ಜನ ನಾವು ನೋಡಿದೀವಿ ಈ ತರ. ಹಾಗೆ ಅಂತ ಅನ್ಸುತ್ತೆ, ಅದಕ್ಕೆ ಹೇಳಕ್ ಫೋನ್ ಮಾಡಿದೀನಿ. ಧನ್ಯವಾದಗಳು ನಿಮ್ಮ ಪ್ರತಿಕ್ರಿಯೆ ಹಾಗೂ ನಿಮ್ಮ ಪ್ರೋತ್ಸಾಹಕ್ಕೆ. ಧನ್ಯವಾದಗಳು ಉಷಾ. ಥ್ಯಾಂಕ್ ಯು. ಕೋಪ ನನಗಿಲ್ಲ ಕಂದ, ಕೋಪ ನನಗಿಲ್ಲ ಎಂದಿಗೂ ನಾನು ನಿನ್ನ ಮೇಲೆ. ಈಗ ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. 101 Music, an Australian production music catalog of over 250,000 track titles to suit your audio production needs.
music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years. Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Gladesville. If you need any guidance or have questions, please call Lady Anne Funerals on 1300 740074. That's 1300 740074. Lady Anne Funerals, where every family is special. As we age, our mobility, eyesight, hearing and reaction times can change. So we may have to adjust the way we approach things we have always taken for granted, including driving. But here's good news. Our City Ride is organising a workshop to explain how to be a low-risk driver, commonly misunderstood road rules, the assessment process for drivers from age 75, and new vehicle technologies and how to use them. This event will be held at Marsfield Community Centre, 1A Trafalgar Place, Marsfield, on Monday the 10th of August from 10 a.m. to 1 p.m. Booking is necessary through Eventbrite. And for more information, telephone City Ride on 9952 8222. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಶ್ರೀ ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರ ಪ್ರದರ್ಶನ ಇವತ್ತು ಸಾಯಂಕಾಲ ಆಗ್ತಾ ಇದೆ. ಸಂಜೆ 5:30 ತುಂಗಾಬಿ ಈಸ್ಟ್ ಪಬ್ಲಿಕ್ ಸ್ಕೂಲಲ್ಲಿ, ಹ್ಯಾರಿಸ್ ರೋಡ್, ವೆಂಟ್ವರ್ತ್ ವೆಲ್. ದರ ವಯಸ್ಕರಿಗೆ $15, ಮಕ್ಕಳಿಗೆ $12 ಮಾತ್ರ. ನಿಮಗೆ ಟಿಕೆಟ್ಗಳು ಬೇಕು ಅಂದರೆ ನಾರಾಯಣ್ 0423634979, ಶ್ವೇತಾ 0451810214, ದೀಪಕ್ 0413607311 ಅವ್ರನ್ನ ಸಂಪರ್ಕ ಮಾಡಬಹುದು. ಶ್ರೀ ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರ ಇಂದು ಸಂಜೆ 5:30. ನಾನು ಭಾಗ 1 ನೋಡಿದ್ದೀನಿ. ಎಪಿಂಗ್ ಇದರಲ್ಲಿ ಸೀನಿಯರ್ಸ್ ಕ್ಲಬ್ ಮಾಡಿದ್ರು. ಅದೇ ಈಗ ಅದೇ ಒಂದು 2 ವರ್ಷ ಆಯ್ತೇನೋ. ಆಮೇಲೆ ಸಿಡ್ನಿ ಕನ್ನಡ ತರಂಗ ಅವರು ಏರ್ಪಡಿಸ್ತಾ ಇದ್ದಾರೆ ಆಹಾರ ಮೇಳ ಅಂತ. ಸೆಪ್ಟೆಂಬರ್ 5 ಶನಿವಾರ, ಸಮಯ 10 ಗಂಟೆಯಿಂದ 3:30 ತನಕ. ಸೊ ಫುಲ್ ಡೇ ಇವೆಂಟ್ ಥರ. ಥಾನ್ಲಿ ಕಮ್ಯುನಿಟಿ ಸೆಂಟರ್, ಲಾಟ್ 200, ಫೈಲಿಸ್ ಅವೆನ್ಯೂ, ಥಾನ್ಲಿ 2120, ನ್ಯೂ ಸೌತ್ ವೇಲ್ಸ್. ಎಂಟ್ರಿ ಫೀ ಅಂತ ದರ $10 ಮಾತ್ರ ಮಾಡಿದ್ದಾರೆ. 10 ಗಂಟೆಯಿಂದ 12:30ವರೆಗೂ ದಸರಾ ಬೊಂಬೆ ಮಾಡುವ ವರ್ಕ್ಶಾಪು ನಮ್ಮ ಶ್ರೀ ದಕ್ಷಿಣಾಮೂರ್ತಿ ಅವರು ಆರ್ಗನೈಸ್ ಮಾಡಿದ್ದಾರೆ ಅದನ್ನು. ಹಾಗೆ ಕನ್ನಡ ಕ್ವಿಝು ಗೇಮ್ಸ್ಗಳಿರುತ್ತೆ. ಚಲನಚಿತ್ರ ಹಾಡುಗಳು ಗೆಸ್ಸಿಂಗ್ ಗೇಮ್ ಅಂತ ಒಂದು ಮಾಡಿದ್ದಾರೆ. ಶ್ರೀ ಅಜಯ್ ಕುಮಾರ್ ಅಂತ ಅವರು ಎದೆ ತುಂಬಿ ಹಾಡುವೆನು ಮತ್ತು ಸರಿಗಮ ಪಾಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರು ಅದೇ ಚಲನಚಿತ್ರ ಹಾಡುಗಳು ಗೆಸ್ಸಿಂಗ್ ಗೇಮ್ ಮಾಡ್ತಾ ಇದ್ದಾರೆ. 12:30 3:30 ತನಕ ನಮಗೆ ಬೇಕಾಗಿರೋದು ಗ್ರ್ಯಾಂಡ್ ಕರ್ನಾಟಕ ಫುಡ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಕರ್ನಾಟಕದ ಆಹಾರಗಳು ದೊರೆಯುತ್ತೆ ಅಂತ.
ಮಸಾಲ ಪುರಿ, ಪಾನಿಪುರಿ, ಇಡ್ಲಿ, ವಡೆ. ಅದ್ಯಾವ ಕರ್ನಾಟಕದ ಆಹಾರಗಳು ಸ್ವಾಮಿ? ಮಸಾಲ ಪುರಿ ನಮ್ದೇ, ಬೆಂಗಳೂರವ್ರದ್ದು. ಆತರ ಯಾರು ಮಾಡಲ್ಲ, ಹಂಗಾಗಿ ಕಾಪಿ ರೈಟ್. ಇನ್ಫ್ಯಾಕ್ಟ್ ದೋಸೆನೂ ನಮ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಮಸಾಲ ದೋಸೆನ ಅದು ದೋಸೆ ಹುಟ್ಟಿದ್ ಮಂಗಳೂರಲ್ಲಿ, ಆದ್ರೆ ತುಂಬಾ ಕಾಂಟ್ರವರ್ಸಿ ಇದೆ ಅದರ ವಿಚಾರ ಪ್ರಪಂಚ ದೇಶಾದ್ಯಂತ. ನಾನು ಯಾವಾಗ್ಲೂ ಇನ್ವೆನ್ಷನ್ ಬಗ್ಗೆ ಯೋಚಿಸ್ತಾ ಇರ್ತೀನಿ. ಚಟ್ನಿ ಪುಡಿ ಯಾರು ಇನ್ವೆಂಟ್ ಮಾಡಿದ್ರು, ಅದು ಹೆಂಗೆ ಯೋಚಿಸಿದ್ರು ಅಷ್ಟೆಲ್ಲ ಆಗ್ಬೇಕಲ್ಲ. ಹುಳಿ ಪುಡಿ ಇರಬಹುದು ಅಂತ, ಅದ್ರ ಬಗ್ಗೆ ಒಂದು ಸೆಗ್ಮೆಂಟ್ ಮಾಡ್ಬೇಕು ಅಂತ ನಾಗಶೈಲ ಅವ್ರು ಕೇಳ್ತಾ ಇದೀನಿ, ಬನ್ನಿ ಸರ್ ನೀವು ಸ್ಟುಡಿಯೋಗೆ ಅಂದ್ಬಿಟ್ಟು. ಆಮೇಲೆ ನಾಲ್ಗಿನಲ್ಲಿ ನೀರು ಬರ್ತಾ ಇದೆ. ಮೈಸೂರು ಪಾಕು ಮೈಸೂರು ಅಲ್ವೇ ಅಲ್ಲ, ಅದು ಮೇಷು ಪಾಕ್. ಮೇಷು ಅಂದ್ರೆ ಬೇಸನ್, ಅದ್ರದ್ದು ಮೇಷು ಪಾಕ್ ಅಂದ್ರೆ ಮೈಸೂರು ಪಾಕ್ ಮಾಡ್ಕೊಂಡದ್ದು. ಅದು ಕಥೆ ಏನದು, ಹಿನ್ನೆಲೆ ಕಥೆ ಏನಾದ್ರು ಮಹಾರಾಜರು ಒಂದ್ಸಲಿ ಹೋದಾಗ ಇದ್ದಕ್ಕಿದ್ದಂಗೆನೆ ನನ್ಗೆ ಸ್ವೀಟ್ ಏನಾದ್ರು ಮಾಡ್ಬಿಡ್ತಾಯ ಅಂದ್ರೆ ಅವ್ನ ಯಾರೋ ಹೋಗ್ಬಿಟ್ಟು ಅಲ್ಲಿ ಕಳ್ಳೆ ಇಟ್ಟು ಅದು ಇದು ಎಲ್ಲ ಸಿಕ್ತು, ಅದನ್ನ ಚೆನ್ನಾಗಿ ಗೊಟಾಯಿಸ್ಬಿಟ್ಟು ಕೊಟ್ಟನಂತೆ. ಫಸ್ಟ್ ಕ್ಲಾಸ್ ಆಗಿದೆ. ಏನಾದ್ರು ಹೆಸರು ಕೊಡಿ ಸ್ವಾಮಿ ಮಹಾರಾಜರೇ ಏನಂತೆ, ಮೈಸೂರು ಪಾಕ್ ಅಂತೇಳಿ. ನಾ ಮೈಸೂರಲ್ಲಿ ಈ ತರ ಅದೇ ಗುರು ಸ್ವೀಟ್ಸ್ ಅಂತ ಇದೆ ಮೈಸೂರಲ್ಲಿ, ಅವರು ಫಸ್ಟ್ ಇದು ಮಾಡಿದ್ರು ಅಂತ. ಮೈಸೂರು ಪಾಕ್ ಫ್ಯಾಕ್ಟರಿನೇ ಶುರು ಆಗಿದೆ ಮೈಸೂರಲ್ಲಿ. ಹಾಗೆ ಇದು ಸಿಡ್ನಿ ಕನ್ನಡ ತರಂಗ ಆಹಾರ ಫುಡ್ ಸ್ಟಾಲ್ ಬುಕ್ಕಿಂಗ್ಗೆ ನೀವು ಸಹನಾನ್ ಕಾಂಟ್ಯಾಕ್ಟ್ ಮಾಡ್ಬೋದು. 0467890414, ಇಲ್ಲ ರಾಜಶ್ರೀ 0447246643, ಇಲ್ಲ ಬೀನಾ 0468380367. ಅಡ್ವರ್ಟೈಸ್ಮೆಂಟ್ ಮತ್ತು ಸ್ಪಾನ್ಸರ್ಶಿಪ್, ನೀವು ಸಿಡ್ನಿ ಕನ್ನಡ ತರಂಗ ಆಹಾರ ಮೇಳ ನೀವು ಅಡ್ವರ್ಟೈಸ್ಮೆಂಟು ಇಲ್ಲ ಸ್ಪಾನ್ಸರ್ಶಿಪ್ ಮಾಡಬೇಕು ಅಂತಿದ್ರೆ ಬಾಸು 0406338200, ಭಾಸ್ಕರ್ 0410089990, ದೀಪ್ತಿ ಅವರು 0403052178. ಬಹಳನೇ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅಲ್ಲಿ ಸೇರೋಣ. ಸೆಪ್ಟೆಂಬರ್ 5 ಶನಿವಾರ 10 ಗಂಟೆಯಿಂದ 3 ಗಂಟೆ 30 ನಿಮಿಷ ತನಕ. ಈಗ ನಾವು ಎಸ್ ಜಾನಕಿ ಅವರ ಹಾಡುಗಳನ್ನ ನಾವು ಕೇಳ್ತಾ ಇದ್ವಿ. ನಾವು ಯಾವಾಗಲೂ ಮ್ಯಾಶಪ್ ಅನ್ಕೊಂತೀವಿ, ಈಗ ಒಂದು ಸ್ಪೆಷಲ್ ಮ್ಯಾಶಪ್ ಬಂದಿದೆ, ಅದನ್ನು ಕೇಳೋಣ. ಎಸ್ ಜಾನಕಿ ಏನೆಂದು ಹೇಳಲಿ, ಜಾನಕಮ್ಮನವರೊಡನೆ ನಮ್ಮ ದಿನಗಳು ಶುರುವಾದವು, ನಮ್ಮ ದಿನಗಳು ಕೊನೆ ಆದವು. ಅವರ ನೆನಪಿನ ಅರ್ಥವಾಗಿ ರಾಗ ಯಮನ್ನಲ್ಲಿ ಅವರು ಹಾಡಿರುವ ಕೆಲವು ಗೀತೆಗಳ ತುಣುಕುಗಳು ಇಲ್ಲಿವೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಒಲುಮೆ ಪೂಜೆಗೆಂದೇ ಕರೆಯ ಕೇಳಿ ಬಂದೆ, ರಾಗತಾನ ಪ್ರೇಮಗಾನ ಸಂಜೀವನ. ಆಸೆಯ ತುಂಬಿ ಹೂವರಳಿರಲು, ಹೂವನ್ನು ಕಂಡು ನೀ ಕೆರಳಿರಲು, ಹೂವಿನ ಅಂದ ನಿನಗೆ ಚಂದ, ಮಧುಮಕರಂದ ನಿನಗಾನಂದ. ವರಿಸುವ ರಾಗವ ನೀನು ನಿಯೊಲಿದು, ಏನನ್ನು ಬಯಸುತ್ತಿಹೆ ನೀ, ಹೂವಿಂದ ಹೂವಿಗೆ ಹಾರುವ ದುಂಬಿ. ಹೊಸ ಬಾಳಿಗೆ ನೀ ಜೊತೆಯಾದೆ, ಹೊಸ ಆನಂದ ನೀನಿಂದು ತಂದೆ. ಹೊಸ ರಾಗ ಹೊಸ ತಾಳ ಹೊಸ ಭಾವಗೀತೆಗೆ ನೀನಾದೆ. ಅಮ್ಮನು ಕಂದನ
ಕೂಗುವ ಹಾಗೆ, ತಂಗಿಯು ಅಣ್ಣನ ಹುಡುಕುವ ಹಾಗೆ, ಮಾಗಿದ ಬಳ್ಳಿ ಚಿಗುರಿದ ಹಾಗೆ, ഇരുളനി ಜ್ಯೋತಿ ಬೆಳಗಿದ ಹಾಗೆ, ಸವಿಯಾಗಿ ಇಂಪಾಗಿ ಆನಂದದಿಂದ ಕೋಗಿಲೆ ಕಂಠದ ಜಾನಕಮ್ಮ ನಮ್ಮೊಂದಿಗೆ ಎಂದಿಗೂ ಇರುವಿರಮ್ಮ. ಧನ್ಯವಾದಗಳು ಶ್ರೀಮತಿ ರೇಖಾ ಶಶಿಕಾಂತ್ ಅವರಿಗೆ. ಇಲ್ಲಿ ಶಶಿಕಾಂತ್ ಸರ್ಗೂ ಸರ್ಪ್ರೈಸ್ ಆಯ್ತು. ನನಗೂ ಗೊತ್ತಿರಲಿಲ್ಲ ಇದು ಇವಳು ಕಳಿಸಿದಾಳೆ ಅಂತ. ಹಾಗೆ ಸರ್ಪ್ರೈಸ್ ಇಸ್ ಗುಡ್. ಹೌದು, ಅಬ್ಸಲ್ಯೂಟ್ಲಿ ಅಲ್ವಾ ಸರ್. ಸಿಡ್ನಿಯಿಂದ ಶ್ರೀಮತಿ ಭುವಿಜಯ್ ಅವ್ರ ತಂದೆ ಭಾರ್ಗವರಾಮ್ ಬೆಂಗಳೂರಿಂದ ಕಳಿಸ್ತಾ ಇದ್ರು. ಈಗ ಅವ್ರು ಬರೆದು ಕಳಿಸ್ತಾರೆ, ಆಮೇಲೆ ಭುವಿ ರೆಕಾರ್ಡ್ ಮಾಡಿ ಈ ಅಂಕಣ ಕಳಿಸಿದ್ದಾರೆ. ಇದು ಕೇಳಿ. ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮದ ಪ್ರಿಯ ಶ್ರೋತೃಗಳಿಗೆ ನಾನು ಭುವಿಜಯ್ ಹಾರಿಸುವ ಅಭಿನಂದನೆಗಳು. ಇಂದು ನಮ್ಮ ಬಾನುಲಿ ಕಾರ್ಯಕ್ರಮದಲ್ಲಿ ಜುಲೈ 11ರಂದು ಸ್ವರ್ಗಸ್ಥರಾದ ದಕ್ಷಿಣ ಭಾರತದ ಖ್ಯಾತ ಗಂಧರ್ವ ಗಾಯಕಿ ಎಸ್ ಜಾನಕಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ದೇವೆ. ಇಂದು ಕೀರ್ತಿಶೇಷ ಜಾನಕಿಯವರು ಭೌತಿಕವಾಗಿ ಇಲ್ಲದಿದ್ದರೂ ಅವರ ಸುಮಧುರ ಭಾವಪೂರ್ಣ ಉನ್ನತ ಮಟ್ಟದ ಹಾಡುಗಳು ನಮ್ಮನ್ನು ರಂಜಿಸುತ್ತವೆ. ಶ್ರೋತೃಗಳಿಗೆ ಈಗಾಗಲೇ ಜಾನಕಿ ಅವರ ಜೀವನ ಚರಿತ್ರೆ ಬಗ್ಗೆ ನಮ್ಮ ಮಿತ್ರರು ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಅವರು ಗಾಯನದಲ್ಲಿ ಯಾವ ವಿಶೇಷ ಕಾರಣದಿಂದ ಅತ್ಯುನ್ನತ ಮಟ್ಟಕ್ಕೆ ಏರಿದರು ಎಂಬುದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ಮಹೋನ್ನತ ಗಾಯಕರಾಗಲು ಒಂದು ವಿಶೇಷತೆ ಏನಿರಬೇಕು ಅಂದರೆ ಅವರ ಧ್ವನಿಯಲ್ಲಿ ಮಾರ್ಧವತೆ ಅಂದರೆ ಟೆಂಡರ್ನೆಸ್, ಕರುಣರಸ ಅಂದರೆ ಪ್ಯಾಥೋಸ್, ಭಾಷೆಯ ಉಚ್ಚಾರಣೆ ವಿಚ್ ಮೀನ್ಸ್ ಪ್ರೊನೌನ್ಸಿಯೇಷನ್, ಈ 3 ಭಾಗಗಳ ಉನ್ನತ ಸಮ್ಮಿಲನ ಅಂದರೆ ಕಾಂಪೌಂಡೆಡ್ ಆರ್ ಬ್ಲೆಂಡೆಡ್ ಬಹಳಷ್ಟು ಮುಖ್ಯ. ಇವಿಷ್ಟನ್ನು ಜಾನಕಿಯವರು ತಮ್ಮ ಸೋಲೋ ಗಾಯನ ಶೈಲಿಯಲ್ಲಿ ಅಳವಡಿಸಿಕೊಂಡಿದ್ದರು. ಹಾಗಾಗಿ ಆ ಹಾಡುಗಳು ಅದ್ವಿತೀಯವಾಗಿವೆ. ಡ್ಯುಯೆಟ್ ಹಾಡು ಹೇಳುವಾಗ ಸಹ ಗಾಯಕರ ಧ್ವನಿಗೆ ಅಳವಡಿಸಿಕೊಂಡು ಸರಿಹೊಂದಿಸಿ ಹೇಳಬೇಕಾಗುತ್ತದೆ. ಅವರ ಗಾಯನಗಳಲ್ಲಿ ನನಗೆ ಬಹಳ ಇಷ್ಟವಾದ ಹಾಡುಗಳೆಂದರೆ ಬಾನಲ್ಲು ನೀನೆ ಭುವಿಯಲ್ಲು ನೀನೆ ಬಯಲುದಾರಿ ಸಿನಿಮಾದಿಂದ, ಭಾರತ ಭೂಷಿರ ಉಪಾಸನೆ ಸಿನಿಮಾದಿಂದ, ಪೂಜಿಸಲೆಂದೇ ಹೂಗಳ ತಂದೆ ಮತ್ತು ಇಂದು ಎನಗೆ ಗೋವಿಂದ 2 ಕನಸು ಸಿನಿಮಾದಿಂದ. ಡ್ಯುಯೆಟ್ ಸಾಂಗಲ್ಲಿ ಈ ಸಂಭಾಷಣೆ SP ಬಾಲಸುಬ್ರಹ್ಮಣ್ಯಂ ಅವರ ಜೊತೆಗೆ ಹಾಗೂ ತಮ್ ನಮ್ ಮಿಡಿಯುತ್ತಿದೆ PBS ಜೊತೆ ಹಾಡಿರುವ ಹಾಡುಗಳು ಬಹಳ ಇಷ್ಟಪಡುತ್ತೇನೆ. ಮಹಾನ್ ಗಾಯಕಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತೇನೆ. ವಂದನೆಗಳು. ಭುವಿ. ಧನ್ಯವಾದಗಳು ಭುವಿ ಹಾಗೂ ಶ್ರೀ ಭಾರ್ಗವರಾಮ್ ಅವ್ರಿಗೂ ಧನ್ಯವಾದಗಳು. ಈಗ ಇನ್ನೊಂದು ಹಾಡು 1976 ಬಿಡುಗಡೆ ಆದ ಚಿತ್ರ ಬಯಲುದಾರಿ. ಸಾಹಿತ್ಯ ಶ್ರೀ ಚಿ ಉದಯ್ ಶಂಕರ್ ಅವರು, ಸಂಗೀತ ರಾಜನ್ ನಾಗೇಂದ್ರ. ಇದು ಕೇಳಿ.
ಈಗ ಇನ್ನೊಂದು ದೂರವಾಣಿ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Looking to capture unforgettable moments from above? Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au. History lovers, do you have any ancestors who were aspiring movie stars in the 1930s? If so, the National Film and Sound Archive in Canberra needs your help. By browsing a selection from its online scrapbooks, you might just recognise one or more of your relatives from that period. Just enter Starstruck Australian Movie Portraits, then click on Casting Books and start exploring. Perhaps there'll be someone who looks just a bit like you. There are two types of music, good and bad. We specialise in the former, and the latter is available elsewhere. 2RRR's London Calling with my boy Andy Franks has been called the most eclectic post-drive time radio show in the Southern Hemisphere. One week it can be a dubstep special, the next Northern Soul, and then a touch of mod mayhem. Who knows? So, tune in Wednesday evenings at 7. The show gets an encore Friday morning at 5. That's London Calling on 2RRR 88.5 FM, your local sound to the world. ಯಾರಿದು? ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇದು ಮುಂಚೆ ಬಂದಿದ್ದ ಅಡ್ವರ್ಟೈಸ್ಮೆಂಟ್, ಅದು ವಾಯ್ಸ್, ಅದರಲ್ಲಿ ಬೇಸ್ ಹೆಂಗಿದೆ ಅಂತ ನಾವು ಮಾತಾಡ್ಕೊತಾ ಇದ್ವಿ. ರಾಜ್ ಸರ್, ನೀವು ಒಂದು 2 ಲೈನ್ ಹಾಡ್ಬೋದಾ? ನನಗೆ ಅದ ಹೇಳಿದ್ನಲ್ಲ, ಯಾವ ಜನ್ಮದ ಮೈತ್ರಿ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿಹುದೋ ಕಾಣೆ. ಯಾವ ಜನ್ಮದ ಮೈತ್ರಿ, ಅದು ಒಂದು ಬಹಳ ಚೆನ್ನಾಗಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳುತ್ತೇಳುತ್ತ ತೆರೆಯ ಮೇಗಡೆ ಹಾರಲಿ. ಈ ಹಾಡು ಕೇಳಿದ್ರೆ ನಮ್ದು ಚಿಕ್ಕಂದಿನ ಹಳ್ಳಿಲಿ ಇದ್ದಿದ್ದ ಜೀವನ ಜ್ಞಾಪಕ ಬಂದ್ಬಿಡ್ತೀವಿ. ಇವಾಗ ತುಂಬಾ ಸೆಂಟಿಮೆಂಟಲ್ ಆಗುತ್ತೆ ಇದು ಹಾಡು ಕೇಳಿದ್ರೆ ನನಗೆ. ನಿಮ್ದು ಸರಿ 2 ಲೈನ್ ನೀವು ಬರಲ್ಲ ರೀ. ಅದೇ ನಂತರ ನಾವು ಅದೇ ಮಾತಾಡ್ಕೊತಾ ಇದ್ವಿ, ಸಂಗೀತ ಮ್ಯೂಸಿಕ್ ಇಸ್ ಫಾರ್ ಲೈಫ್ ಅಂತ. ಸೊ ಚಿಕ್ಕವರಿರ್ಬೇಕಾದ್ರೆ ಎಲ್ಲರೂ ಪಾಪ ಅಪ್ಪ ಅಮ್ಮಂದ್ರೆ ದಬ್ತಾರೆ, ಹೋಗಿ ಕಲೀಲಿ ಮಕ್ಕಳು ಅಂತ. ಕಲೀಲಿಲ್ಲ. ನಾನು ಶಶಿಕಾಂತ್ ಸರ್ ಅದೇ ಮಾತಾಡ್ಕೊತಿದ್ವಿ, ಸಂಗೀತಕ್ಕೆ ಹಾಕಿದ್ರು, ಬಟ್ ಹಾಕಿದಾದ್ಮೇಲೆ ಅವರೇ ಓಡಿಸ್ಬಿಟ್ಟು ಅಂತ. ಇನ್ನೊಂದು ದೂರವಾಣಿ ಕರೆ ಬರ್ತಿದೆ, ಈಗ ತಗೊಂಡ ಪ್ಯಾಚ್ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ. ಅನು ಶಿವರಾಮ್ ಟೈಮ್ ಇದೆಯಾ? ಹಾ ಇದೆ, ಲೈವ್ ಇದ್ದೀರಾ, ಮಾತಾಡಿ. ಹಲೋ ಹೇಳಿ. ಹಲೋ ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆಯಾ? ನಮಸ್ಕಾರ ನಟರಾಜ್, ನಮಸ್ಕಾರ ಮಹೇಶ್. ಇದು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪ್ರತಿ ವಾರನು ಇದು ಬೆಂಚ್ ಮಾರ್ಕ್ ಕೊಂಡ್ಕೊಂಡ್ರೆ ಅದಕ್ಕಿಂತ ಒಂಚೂರು ಮೇಲೆ ಹೋಗ್ತಿದೆ. ಪ್ರಕಾಶ್ ಬೆಳವಾಡಿ ಅವ್ರ ಸಂದರ್ಶನ ತುಂಬಾ ಚೆನ್ನಾಗಿತ್ತು. ಒಂಥರ ವಿಚಾರಪೂರ್ಣ, ಅರ್ಥಪೂರ್ಣ ಸಂದರ್ಶನ. ಅದು ತುಂಬಾ ಇಷ್ಟ ಆಯ್ತು. ಇವತ್ತು ಪುಷ್ಪಾ ದೀಕ್ಷಿತ್ ಅವರು ಜಾನಕಿ ಅವ್ರಿಗೆ, ಜಾನಕಿ ಅವ್ರಿಗೆ ಕೊಟ್ಟ ಒಂದು ಶ್ರದ್ಧಾಂಜಲಿ ಏನಿದೆ, ಅದನ್ನ ಬರೆದಿಟ್ಕೋಬೇಕು, ಅಷ್ಟು ಚೆನ್ನಾಗಿದೆ. ಒಂಥರ
ಹೀಗಿರ್ಬೇಕು ಶ್ರದ್ಧಾಂಜಲಿ ಅಂದ್ರೆ ಅದಕ್ಕೊಂದು ಉದಾಹರಣೆ ಅಷ್ಟು ಚೆನ್ನಾಗಿದೆ. ಕೇಳಿ ತುಂಬಾ ಸಂತೋಷನ ಆಯ್ತು, ಕಣ್ಣು ತುಂಬಂತು. ಹಾಗೆ ರೇಖಾ ಶಶಿಕಾಂತ್ ಹಾಡಿದ ಹಾಡುಗಳು ಸಹ ಚೆನ್ನಾಗಿದ್ವು. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ, ನಾವೆಲ್ಲರೂ ಆನಂದಿಸ್ತಾ ಇದೀವಿ ಅಂತ ಹೇಳಿ ನಿಮ್ಗೊಂದು ಧನ್ಯವಾದ ಹೇಳೋಣ ಅಂತ ಫೋನ್ ಮಾಡಿ. ಬಹಳ ಸಂತೋಷ, ಧನ್ಯವಾದಗಳು. ಇನ್ನೊಂದು 2-3 ಸೆಗ್ಮೆಂಟ್ ಇದೆ, ಅದು ಕೇಳಿ ತುಂಬಾನೇ ಚೆನ್ನಾಗಿದೆ. ಬಹಳನೇ ಚೆನ್ನಾಗಿ ಅಂಕಣಗಳನ್ನ ಕಳಿಸಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಸಿಡ್ನಿಯ ನಾಗಶೈಲಾ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಈ ಹಾಡು ಕೇಳುವಾಗೆಲ್ಲ ನನಗನ್ಸೋದು, ಈ ಅಮೃತ ಅನ್ನೋ ಅತ್ಯಂತ ಮಧುರವಾದ ಸಿಹಿಯಾದ ವಸ್ತು ಇರೋದೇ ಆದರೆ ಅದಕ್ಕಿಂತಲೂ ಮಿಗಿಲಾದ ಸಿಹಿ ಮಧುರವಾದ ಧ್ವನಿ ಎಸ್ ಜಾನಕಿ ಅವ್ರದ್ದು. ಅಮೃತನ ನಾವು ಸವಿದಿಲ್ಲ, ಆದ್ರಿಂದ ನಮಗೆ ಜೇನೇ ಅಮೃತ. ಆ ಜೇನಿನ ಹಾಗೆ ಪರಿಶುದ್ಧ, ಪರಿಪೂರ್ಣ, ಮಧುರ ಎಸ್ ಜಾನಕಿ ಅವರ ಕಂಠ. ಎಸ್ ಜಾನಕಿ ಅವರು ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಹಾಗೆಯೇ ಅವರ ಹಾಡಿಗೆ 100 ನಟಿಯರು ಅಭಿನಯಿಸಿರಬಹುದು. ಆದರೆ ಆ ನಟಿಯರು ಯಾರೇ ಇರಲಿ, ಅಭಿನಯ ಹೇಗೆ ಇರಲಿ, ಜಾನಕಿಯವರು ತಮ್ಮ ಹಾಡುಗಾರಿಕೆಯಲ್ಲಿ ಅದನ್ನು ಅಭಿನಯಿಸಿ ಬಿಡ್ತಾ ಇದ್ರು. ಅವರು ತಮ್ಮ ಹಾಡಿನಲ್ಲಿ ವ್ಯಕ್ತಪಡಿಸ್ತಾ ಇದ್ದ ಆ ನವರಸಗಳು ಸುಮಾರು ಸಲ ಆ ನಟಿಯರಿಗೆ ತೆರೆ ಮೇಲೆ ಅಭಿನಯಿಸಕ್ಕೆ ಆಗ್ತಾ ಇರಲಿಲ್ಲ ಅನಿಸುತ್ತೆ. ನಾವು ಈಗಲೂ ಅನೇಕ ಸುಶ್ರಾವ್ಯ ಸುಮಧುರವಾದ ಗೀತೆಗಳನ್ನು ಕೇಳಿ ಸಂತೋಷ ಪಡ್ತೀವಿ. ಅದರ ಮಧುರ ಧ್ವನಿ, ಹೊರಹೊಮ್ಮುವ ಭಾವ, ಪದಗಳ ಲಾಸ್ಯ ಇದೆಲ್ಲ ನಮ್ಮನ್ನು ಮರಳು ಮಾಡುತ್ತೆ. ಆದರೆ ಆ ಗೀತೆಯನ್ನು ತೆರೆ ಮೇಲೆ ನೋಡಿದಾಗ ಇಂತಹ ಸೊಗಸಾದ ಗೀತೆಗೆ ಇಷ್ಟು ಕೆಟ್ಟ ಅಭಿನಯವೇ, ಇಷ್ಟು ಕೆಟ್ಟ ಚಿತ್ರೀಕರಣವೇ ಅಂತ ಬೇಜಾರಾಗುತ್ತೆ. ಎಸ್ ಜಾನಕಿ ಅವರ ಗಾಯನಕ್ಕೆ ಎಷ್ಟು ಶಕ್ತಿ ಇತ್ತು ಅಂದರೆ ಅದೆಲ್ಲವನ್ನು ಮೀರಿ ಹಾಡನ್ನು ಅಂದರೆ ರಸಿಕರ ಹೃದಯದಲ್ಲಿ ಸ್ಥಾಪಿಸಿ ಬಿಡ್ತಾ ಇತ್ತು. ಅವರ ಯಾವುದಾದ್ರೂ ಒಂದು ಒಳ್ಳೆ ಹಾಡು ಹೇಳು ನೋಡೋಣ ಅಂದರೆ ಒಂದಲ್ಲ 1000 ಹಾಡುಗಳನ್ನ ಹೇಳ್ಬೋದು. ಅಮೃತಕ್ಕೂ ರುಚಿ ನಾಮ ನಿನ್ನ ದೇವ, ಬರೆದೆ ನೀನು ನಿನ್ನ ಹೆಸರ, ಮಂಗಳದ ಈ ಸುದಿನ, ಸುಖದ ಸ್ವಪ್ನಗಾನ, ಉಡುಗೊರೆಯೊಂದ ತಂದ, ಕಂಡು ಕಂಡು ನೀಯನ್ನ. ಹೀಗೆ ಇದೊಂದು ಆಗದೇ ಇರೋ ಕೆಲಸ. ಭಕ್ತಿ, ಕಾರುಣ್ಯ, ಹಾಸ್ಯ, ಪ್ರಣಯ, ಮಮತೆ, ಮದ, ಹೀಗೆ ಯಾವುದೇ ಭಾವ ಇರಲಿ, ಕೇಳುಗರನ್ನು ಸಹ ಆ ರಸದ ಗಂಗೆಯಲ್ಲಿ ಮುಳುಗೇಳಿಸುವ ಮಾಂತ್ರಕತೆ ಇತ್ತು ಆ ಧ್ವನಿನಲ್ಲಿ. ಮುಖದಲ್ಲಿ ಯಾವಾಗಲೂ ಮಗುವಿನ ಹಾಗೆ ಮುಗ್ಧ ಮಂದಹಾಸ ತೋರುತ್ತಿದ್ದ ಅವರು ಮಕ್ಕಳ ಹಾಗೆ ಹಾಡೋದ್ರಲ್ಲಿ ಕೂಡ ತಮ್ಮ ಪ್ರತಿಭೆನ ಬೀರಿದ್ದಾರೆ. ಸಿಹಿ ಮುತ್ತು ನಂಗೊಂದು ನಿಜವ ಹೇಳುವೆನು ಅಮ್ಮ ನಿನ್ನ ಕಂಡರೆ ಪ್ರೀತಿ, ಏಕೋ ಈ ಕೋಪ ಶಂಕರ ಮುಂತಾದ ಹಾಡುಗಳು ಎಳೆ ಮಕ್ಕಳೇ ಹಾಡಿದಾರೇನೋ ಅನಿಸುತ್ತೆ. ಪಿ.ಬಿ. ಶ್ರೀನಿವಾಸ್, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್ ಇವರುಗಳೊಡನೆ ಅತಿ ಯಶಸ್ವಿ ಯುಗಳ ಗೀತೆಗಳನ್ನು ಕೂಡ ಹಾಡಿದ್ದಾರೆ. ಹಾಗೆ ಪಿ. ಸುಶೀಲಾ, ವಾಣಿ ಜಯರಾಮ್, ಬಿ.ಕೆ. ಸುಮಿತ್ರಾ ಇವರುಗಳೊಡನೆ ಕೂಡ ಅನೇಕ ಯಶಸ್ವಿ ಗೀತೆಗಳಿದೆ. ಸಂಗೀತ ಕ್ಷೇತ್ರದ ದಿಗ್ಗಜರಾದ ಪಂಡಿತ್ ಶ್ರೀ ಭೀಮಸೇನ್ ಜೋಶಿ ಮತ್ತು ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಇವರಿಗೆ ಸರಿಸಾಟಿಯಾಗಿ ಹಾಡಿರೋ ಸಂಧ್ಯಾರಾಗ ಚಿತ್ರದ ನಂಬಿದೆ ನಿನ್ನ ನಾದ ದೇವತೆ ಹಾಡಂತೂ ಅವರ ಒಂದು ಅದ್ಭುತ ಕೊಡುಗೆ ಎನ್ನಬಹುದು. ಹಾಗೆ ಹೇಮಾವತಿ ಚಿತ್ರದ ಶಿವ ಶಿವ ಎನ್ನದ ನಾಲಿಗೆ ಏಕೆ ಹಾಡು ಜಾನಕಿಯವರೇ ಹೇಳ್ಕೊಂಡಂತೆ ಅವರಿಗೆ ಸವಾಲಾದ ಒಂದು ಪ್ರಸ್ತುತಿ. ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ ಮುಂತಾದ ಖ್ಯಾತ ಕವಿಗಳ ರಚನೆಗಳು ಎಸ್ ಜಾನಕಿಯವರ ಧ್ವನಿಯಲ್ಲಿ ಮನೆಗಳಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. ಯುಗ ಯುಗಾದಿ ಕಳೆದರು, ದೋಣಿ ಸಾಗಲಿ ಮುಂದೆ ಹೋಗಲಿ, ದೀಪವು ನಿನ್ನದೆ ಗಾಳಿಯು ನಿನ್ನದೆ ಒಂದೆರಡು ಉದಾಹರಣೆ ಅಷ್ಟೆ. ಇನ್ನು ಭುವನೇಶ್ವರಿಯ ನೆನೆಮಾನಸವೇ, ಇಂದು ಎನಗೆ ಗೋವಿಂದ, ಪೋಗಾದಿರೆಲೋ ರಂಗ ಮುಂತಾದ ಶಾಸ್ತ್ರೀಯ ಸಂಗೀತ, ದೇವರ ನಾಮದ ಕೃತಿಗಳು ಜಾನಕಿಯವರ ಗಾಯನದಿಂದ ಹೆಚ್ಚು ಹೆಚ್ಚು ಪ್ರಸಿದ್ಧಿ ಪಡೆದಿವೆ.
ಒಂದ್ಸರ್ತಿ ನಾನು ನನ್ನ ಮಗಳಿಗೆ ಹಿನ್ನೆಲೆ ಗಾಯಕಿಯರ ಬಗ್ಗೆ ಹೇಳುವಾಗ ಯಾರ್ಯಾರ ಧ್ವನಿನ ಹೇಗೆ ಕಂಡುಹಿಡಿಬಹುದು ಅಂತ ಹೇಳ್ತಾ ಇದ್ದೆ. ಯಾರ ಗಾಯನ ಪರಿಶುದ್ಧ, ಬೆರಳು ತೋರಿಸಲು ಏನೇನೂ ಇಲ್ಲ ಎನಿಸುತ್ತದೆಯೋ ಅದು ಎಸ್ ಜಾನಕಿಯರ ಧ್ವನಿ ಅಂತ ಹೇಳಿದ್ದೆ. ಅದು ಖಂಡಿತ ನಿಜ. ಅವರು ಅತಿ ಹೆಚ್ಚು ಚಿತ್ರಗೀತೆಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ. ಅಲ್ಲದೆ ಮೈಸೂರನ್ನು ತಮ್ಮ ವಿಶ್ರಾಂತಿ ಜೀವನಕ್ಕೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಒಂದು ನಮಗೆಲ್ಲ ಹೆಮ್ಮೆ ವಿಷಯ. ಆ ಗಾನಶಾರದೆ ನಮಗೂ ಇನ್ನು 4 ತಲೆಮಾರಿಗೆ ಆಗುವಷ್ಟು ಆಸ್ವಾದಿಸುವಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಹೋಗಿ ಬನ್ನಿ, ಮತ್ತೆ ಗಾನ ಕೋಗಿಲೆಯಾಗಿಯೇ ಹುಟ್ಟಿ ಬನ್ನಿ. ನಮಸ್ಕಾರ. ಧನ್ಯವಾದಗಳು ಶ್ರೀ ನಾಗಶೈಲ ಅವರಿಗೆ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಅಲ್ಲ, ಅವರು ಹೇಳಿದ್ದು ಅಕ್ಷರಶಃ ನಿಜ. ನಾವು ಎಷ್ಟೇ ಒಂದು ಹಾಡಿಗೆ ನಟನೆ ಹಿಡಿಸದೇ ಇದ್ರು ಸಹ ಅಲ್ಲಿ ಕೂತ್ಕೊಂಡು ಯಾಕೆ ಇದ್ ಮಾಡೋ, ಕಣ್ಣು ಮುಚ್ಕೊಂಡು ಬರೀ ಹಾಡು ಕೇಳೋ, ಎಷ್ಟು ಚೆನ್ನಾಗಿದೆ ಇದು, ಬರೀ ಧ್ವನಿನ್ ಕೇಳೋಣ ಅಂತಂದ್ಬಿಟ್ಟು ಬಹಳ ಚೆನ್ನಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು ನಮ್ಮ ನಾಗಶೈಲ ಕುಮಾರ್ ಅವರು. ನಮ್ಗೆ ಎಷ್ಟೊಂದು ಹಾಡುಗಳು ನಾವು ನೋಡೇ ಇಲ್ಲ, ನಾವು ಬರೀ ಕೇಳಿರೋದಷ್ಟೇ. ಮುಂಚೆ ರೇಡಿಯೋ ಇರೋದು, ಈ ಕಾರ್ಲ್ ಹೋಗ್ತಾ ಎಲ್ಲ ಬರ್ತಾ. ಅದೇ ಅವರು 1977 ಚಲನಚಿತ್ರ ಹೇಮಾವತಿ, ಅದು ಬಹಳನೇ ಕಷ್ಟಕರವಾದ ಹಾಡು ಅಂತ ಎಸ್ ಜಾನಕಿಯಮ್ಮ ಬಹಳಷ್ಟು ಕಡೆ ಹೇಳಿದ್ದಾರೆ. ಅದರ ಬಗ್ಗೆ ನಮ್ಮ ಶ್ರೀರಾಮ್ ನಾಗೇಂದ್ರ ಅವರು ಕಳಿಸಿದ್ದಾರೆ, ಅದನ್ನ ಈಗ ಕೇಳೋಣ. 1977 ಅನ್ಸುತ್ತೆ ಹೇಮಾವತಿ ಎನ್ನುವ ಒಂದು ಚಿತ್ರ ಬಿಡುಗಡೆ ಆಯಿತು. ಈ ಚಿತ್ರ ಅಷ್ಟೊಂದು ಹೆಸರು ಮಾಡಲಿಲ್ಲ, ಅಂದರೆ ಬಾಕ್ಸ್ ಆಫೀಸು ಆ ಲೆಕ್ಕದಲ್ಲಿ ಹೆಸರು ಮಾಡಲಿಲ್ಲ. ಬಟ್ ಬಹಳ ಒಳ್ಳೆಯ ಚಲನಚಿತ್ರ. ಆಗಿನ ಕಾಲದ ಒಂದು ಪರಿಸ್ಥಿತಿಗಳನ್ನು, ಸಂಕೀರ್ಣತೆಯನ್ನು, ಈ ಸಮಾಜದ ಓರೆಕೋರೆಗಳನ್ನು ತಲೆಗಿಟ್ಕೊಂಡು ಮಾಡಿದಂಥ ಒಂದು ಚಿತ್ರ. ಈ ಚಿತ್ರಕ್ಕೆ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದರು. ಬಹಳ ವಿಶೇಷವಾದಂಥ ಒಂದು ಚಿತ್ರ. ಈ ಚಿತ್ರದಲ್ಲಿ ಒಂದು ಹಾಡಿದೆ, ಶಿವ ಶಿವ ಎನ್ನದ ನಾಲಿಗೆ ಏಕೆ ಅನ್ನೋ ಒಂದು ಹಾಡು. ಈ ಹಾಡು ವಿಶೇಷತೆ ಏನು ಅಂತಂದ್ರೆ ಇದರಲ್ಲಿ 2 ರಾಗಗಳಿದೆ. ಒಂದು ಹನುಮ ತೋಡಿ, ಅಂದರೆ ತೋಡಿ ರಾಗ, 8ನೇ ಮೇಳಕರ್ತ ರಾಗ, ವಿಚ್ ಇಸ್ ಪ್ರೈಮರ್ಲಿ ಒಂದು ಹೆವಿ ಎಮೋಷನ್ ಇರುತ್ತೆ, ಭಕ್ತಿ ಇರುತ್ತೆ, ಆ ಥರ ಒಂದು ಬ್ಲೆಂಡ್ ಇರುವಂತಹ ಒಂದು ರಾಗ. ಇನ್ನೂ ಒಂದು ಆಬೋಗಿ, ಇದು ಜನ್ಯ ರಾಗ, ಸಾಫ್ಟ್ನೆಸ್ ಇರುತ್ತೆ, ಸಿಂಪ್ಲಿಸಿಟಿ, ತುಂಬ ಮೃದುವಾದ ಒಂದು ಸ್ವೀಟ್ನೆಸ್ ಇರುವಂಥ ಒಂದು ರಾಗ. ಈ 2 ಬ್ಲೆಂಡ್ ಮಾಡಿ ಈ ಹಾಡನ್ನ ರಚಿಸಿದ್ರು. ಪ್ರತಿ ಲೈನು, ಅಂದರೆ ಎವ್ರಿ ಆಲ್ಟರ್ನೇಟಿವ್ ಲೈನ್ ಇಸ್ ಅ ಡಿಫ್ರೆಂಟ್ ರಾಗ. ಅಂದರೆ ಒಂದ್ಸರಿ ತೋಡಿ ಬರುತ್ತೆ, ಒಂದ್ಸರಿ ಆಬೋಗಿ ಬರುತ್ತೆ, ಒಂದ್ಸರಿ ತೋಡಿ ಬರುತ್ತೆ, ಒಂದ್ಸರಿ ಆಬೋಗಿ ಬರುತ್ತೆ, ಈ ಥರ. ಆಮೇಲೆ ಮಧ್ಯದಲ್ಲಿ ಪಲ್ಲವಿ ಮತ್ತು ಚರಣಗಳಲ್ಲಿ ಸ್ವರ ಜೊತೆ ಬರುತ್ತೆ. ಆ ಸ್ವರ ಜೊತೆ ಬಹಳ ಸಂಕೀರ್ಣವಾಗಿತ್ತು ಮತ್ತು ಬಹಳ ಫಾಸ್ಟ್ ಆಗಿ ಹೋಗುತ್ತೆ. ಅಂದ್ರೆ ಈ ವಯಲಿನ್ನು ಮತ್ತೆ ಮೃದಂಗಕ್ಕೆ ಸೂಟ್ ಆಗುವಷ್ಟು ಸ್ಪೀಡ್ ಇರುತ್ತೆ ಆ ಸ್ವರಗಳು. ಅದನ್ನು ಹೇಳಬೇಕು. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಂಪ್ಲಿಕೇಟೆಡ್ ಸಾಂಗ್. ಅಂಡ್ ಉದಯಶಂಕರ್ ಅವರು ಇದನ್ನ ಹೇಗಾದ್ರೂ ಮಾಡಿ ಈ 2 ರಾಗಗಳನ್ನ ಬ್ಲೆಂಡ್ ಮಾಡಿ ಒಂದು ರಾಗಮಾಲಿಕೆ ಟೈಪ್ ನಲ್ಲಿ ಒಂದು ಹಾಡು ಕೊಡಬೇಕು ಅಂತ ಹೇಳಿ ಮಾಡಿದಂತ ಒಂದು ಈ ಚಲನಚಿತ್ರ ಬಹಳ ವಿಶೇಷವಾದ ಚಲನಚಿತ್ರ. ಸಂಗೀತಕ್ಕೆ ಒಂಥರ ಅರ್ಪಿತವಾಗಿದ್ದೆ ಅಂತ ಹೇಳಬೇಕು. ಈಗ ಇದನ್ನ ಯಾರ ಕೈಲಿ ಹೇಳಿಸ್ಬೇಕು, ಹೇಗೆ ಹೇಳಿಸ್ಬೇಕು ಅನ್ನೋದು ದೊಡ್ಡ ಪ್ರಶ್ನೆ. ಜಾನಕಿ ಅಮ್ಮನವ್ರಿಗೆ ಹೋಗಿ ಕೇಳಿದ್ರೆ, ಯಾರಿಗೋ ಮಾತಾಡಿದ್ದಾರೆ, ಎಲ್ಲೂ ಇದಾಗಿಲ್ಲ. ಮತ್ತೆ ಜಾನಕಿ ಅಮ್ಮನವ್ರಿಗೆ ಹೋಗಿ ಕೇಳಿದ್ದಾರೆ, ನೀವು ಈ ಹಾಡನ್ನ ಹೇಳ್ಬೇಕು ಅನ್ಕೊಂಡು. ಅವ್ರಿಗೆ ಸಂಗೀತ ಜ್ಞಾನ ಇದೆ, ಸಂಗೀತ ಬರುತ್ತೆ, ಎಲ್ಲ ಇದೆ. ಆದ್ರೆ ಈ ಹಾಡನ್ನ ಅವ್ರು ಹೇಳ್ಬೇಕಾದ್ರೆ ಬಹಳ ಕಷ್ಟಪಟ್ಟರಂತೆ, ಬಹಳ ಚಾಲೆಂಜಿಂಗ್ ಆಗಿತ್ತು ಅಂತ ಹೇಳಿದ್ರು. ಬಟ್ ಬಹಳ ಸರಾಗವಾಗಿ, ಸುಲಲಿತವಾಗಿ ಹೇಳಿದ್ದಾರೆ ಅವರು. ಬಹಳ ನೀಟಾಗಿ ಕಂಪ್ಲೀಟ್ ಆಗಿದೆ ಆ ಸಾಂಗು. ನೀವು ಈಗಲೂ ಕೇಳಿಸ್ಕೊಂಡ್ರೆ ಬಹಳ ಬಹಳ ಚೆನ್ನಾಗಿ ಆ ಹಾಡನ್ನ ಎಕ್ಸ್ಪ್ರೆಸ್ ಮಾಡಿದಂಥ ಒಂದು ಹಾಡು. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೊಂದು ಕ್ಲಿಷ್ಟವಾದಂಥ ರಾಗಗಳನ್ನ, ಇಷ್ಟೊಂದು ಕ್ಲಿಷ್ಟವಾದಂಥ ಒಂದು ಹಾಡನ್ನ ತೆರೆ ಮೇಲೆ ತರಬೇಕು ಅಂದ್ರೆ ಬಹಳ ಕಷ್ಟ. ಅದರಲ್ಲೂ ಈ ಹಾಡನ್ನ ಹೇಳಬೇಕು ಅಂದ್ರೆ ಇನ್ನೂ ಕಷ್ಟ. ಯಾಕಂದ್ರೆ ಅದು ಒಂದೇ ಸ್ಪೀಡ್ ನಲ್ಲಿ ಇರುತ್ತೆ, ಒಂದೇ ಗತಿಯಲ್ಲಿ ಇರುತ್ತೆ, ಆ ಲಯದಲ್ಲಿ, ಆ ಟೆಂಪೋನಲ್ಲಿ ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಕಷ್ಟದಂತ ವಿಚಾರ. ಅದನ್ನ ಬಹಳ ಸುಲಲಿತವಾಗಿ ಜಾನಕಿ ಅಮ್ಮನವರು ಹೇಳಿದ್ರು. ಅದನ್ನ ಸುಮಾರು ಸಾರಿ ಸ್ಟೇಜ್ ಮೇಲೂ ಪರ್ಫಾರ್ಮ್ ಮಾಡಿದ್ದಾರೆ. ಈ ಒಂದು ಉದಾಹರಣೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಕೆಯ ಒಂದು
ಆ ಸಂಗೀತದ ಮೇಲೆ, ತನ್ನ ಕೆಲಸದ ಮೇಲೆ, ಆ ವರ್ಕ್ ಪ್ಯಾಷನ್ ಅಂತ ಇರುತ್ತಲ್ಲ, ಅದರ ಮೇಲೆ ಇರ್ತಕ್ಕಂಥ ಒಂದು ಹತೋಟಿ, ಅವರ ಒಂದು ಸರಳತೆ ಮತ್ತೆ ಆ ಸಜ್ಜನಿಕೆಯ ಜೊತೆಗೆ ಆ ಕಮಾಂಡ್ ಓವರ್ ದಿ ವರ್ಕ್ ಇದೆಯಲ್ಲ, ಅದು ಎಕ್ಸ್ಪ್ಲಿಸಿಟ್ಲಿ ಶೋನ್ ಇನ್ ದಿಸ್ ಪರ್ಟಿಕ್ಯುಲರ್ ಸಾಂಗ್. ಹಾಗಾಗಿ ಅಂತ ಒಂದು ಹಾಡುಗಳನ್ನ ಅವರಿಂದನೇ ಕೊಡ್ಲಿಕ್ಕೆ ಸಾಧ್ಯ. ಬಹುಶಃ ಅಂತ ಒಬ್ಬ ಕಲಾವಿದೆ ಮತ್ತೊಮ್ಮೆ ಪ್ರಪಂಚದ ಯಾವುದೇ ಚಿತ್ರರಂಗದಲ್ಲಿರ್ಬೋದು, ಯಾವುದೇ ಫಾರ್ಮ್ ಆಫ್ ಮ್ಯೂಸಿಕ್ ಇರ್ಬೋದು, ಮೋಸ್ಟ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಒಂದು ನನ್ನ ಅನಿಸಿಕೆ. ನಾನು ಸುಮಾರು ಜನ ಸಂಗೀತಗಾರರನ್ನ ಕೇಳಿದ್ದೀನಿ, ಬಟ್ ಇವರು ಒಂಥರ ಡಿಫ್ರೆಂಟ್ ಬ್ಲೆಂಡ್ ಅಲ್ಲಿ ಬಂದಂತ ಒಬ್ಬ ಸಂಗೀತಗಾರ್ತಿ. ಖಂಡಿತವಾಗ್ಲೂ ಸಂಗೀತ ಲೋಕ ಇವರನ್ನ ಮಿಸ್ ಮಾಡ್ಕೊಳ್ಳುತ್ತೆ ಫಿಸಿಕಲ್ ಫಾರ್ಮ್ ನಲ್ಲಿ. ಆದ್ರೆ ಇಂಥ ಒಂದು ಕೃತಿಗಳಿಂದ, ಇಂಥ ನಮ್ಮ ಜೊತೆಲಿದ್ದಾರೆ ಅನ್ನುವಂತ ಒಂದು ಭಾವನೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮವನೇ ಶ್ರೀರಾಮ್ ನಾಗೇಂದ್ರ. ಧನ್ಯವಾದಗಳು. ಧನ್ಯವಾದಗಳು ಶ್ರೀರಾಮ್ ನಾಗೇಂದ್ರ ಅವರೇ. ಅವ್ರು ಹೇಳಿದ ಹಾಡು ಶಿವ ಶಿವ ಅಂತ 1977 ಹೇಮಾವತಿ ಚಲನಚಿತ್ರ. ಇದು ಕೇಳಿ. ನಿಮಿಷ. ಈಗ ನಾವು ಕೆಲವು ತಿಂಗಳುಗಳಿಂದ ವ್ಯಕ್ತಿ ವಿಶೇಷ ಅಂತ ಒಂದು ಅಂಕಣ ತರ್ತಾ ಇದ್ದೀವಿ. ಈಗ ಶಶಿಕಾಂತ್ ಸರ್ ಅವರು ಒಂದು ವ್ಯಕ್ತಿ ವಿಶೇಷ ಅಂಕಣ ತಂದಿದ್ದಾರೆ. ಇದು ಕೇಳಿ. ಸಾಧನೆ ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡ ವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ. ಕನ್ನಡ ಬಾಂಧವರಿಗೆಲ್ಲ ಆದರದ ಸ್ವಾಗತ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತು ನಮ್ಮ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಅತ್ಯಂತ ಭಾವನಾತ್ಮಕ ವಿಚಾರವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇಡೀ ಜಗತ್ತಿಗೆ ತನ್ನ ಒಡಲ ಹಸಿರನ್ನು ಉಡುಗೊರೆಯಾಗಿ ನೀಡಿ ನವೆಂಬರ್ 2025ರಲ್ಲಿ ನಮ್ಮನ್ನು ಅಗಲಿದ ಹಸಿರು ದೇವತೆ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನ ಜುಲೈ 22ರಂದು ಆಯಿತು. ಅವರು ದೈಹಿಕವಾಗಿ ಇಂದು ನಮ್ಮ ಮಧ್ಯೆ ಇಲ್ಲದೇ ಇರಬಹುದು, ಆದರೆ ಅವರು ನೆಟ್ಟು ಬೆಳೆಸಿದ 100 ಆಲದ ಮರಗಳ ಎಲೆಗಳಲ್ಲೂ ನಮಗೆ ಸಿಗುವ ತಂಗಾಳಿಯಲ್ಲೂ ತಿಮ್ಮಕ್ಕನವರು ಇಂದಿಗೂ ಉಸಿರಾಡುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು. ಈ ಮಹತ್ವದ ದಿನದಂದು ಆ ಮಹಾನ್ ಚೇತನದ 100 ವರ್ಷಗಳ ಸಾಧನೆಯ ಹಾದಿಯನ್ನ ಒಮ್ಮೆ ಕೃತಜ್ಞತೆಯಿಂದ ಸ್ಮರಿಸೋಣ. ತಿಮ್ಮಕ್ಕನವರ ಬದುಕು ಸುಲಭದ್ದಾಗಿರಲಿಲ್ಲ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಬಡ ಕುಟುಂಬದಲ್ಲಿ ಹುಟ್ಟಿ ರಾಮನಗರದ ಕುದೂರು ಹಳ್ಳಿಗೆ ಸೊಸೆಯಾಗಿ ಬಂದರು.
ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಾಗಲಿಲ್ಲ ಎಂಬ ಕಾರಣಕ್ಕೆ ಸಮಾಜ ನೀಡಿದ ಚುಚ್ಚು ಮಾತುಗಳು, ಅಪಹಾಸ್ಯಗಳು ಒಂದೆರಡಲ್ಲ. ಆದರೆ ತಿಮ್ಮಕ್ಕನವರು ಮತ್ತು ಅವರ ಪತಿ ಚಿಕ್ಕಯ್ಯನವರು ಆ ನೋವಿಗೆ ಮಣಿಯಲಿಲ್ಲ. ತಮಗೆ ಮಕ್ಕಳಿಲ್ಲದಿದ್ದರೆ ಏನಂತೆ, ಈ ಪ್ರಕೃತಿಯನ್ನೇ ನಮ್ಮ ಮಡಿಲನ್ನಾಗಿ ಮಾಡಿಕೊಳ್ಳೋಣ, ಮರಗಳನ್ನೇ ನಮ್ಮ ಮಕ್ಕಳಂತೆ ಸಾಕೋಣ ಎಂಬ ಒಂದು ಅದ್ಭುತ ಸಂಕಲ್ಪ ಮಾಡಿದರು. ನೋವನ್ನು ನಲಿವಾಗಿಸಿ ಶಾಪವನ್ನು ವರವಾಗಿಸಿಕೊಂಡ ಆ ಒಂದು ಕ್ಷಣ ಇತಿಹಾಸದ ಪುಟವನ್ನೇ ಸೇರಿತು ಅಂದರೆ ತಪ್ಪಾಗಲಾರದು. ಕುದೂರಿನಿಂದ ಹುಲಿಕಲ್ ರಸ್ತೆಯವರೆಗಿನ 4 ಕಿಲೋಮೀಟರ್ ಬಿಸಿಲು ದಾರಿಯಲ್ಲಿ ಅವರು ಸಾಲು ಸಾಲಾಗಿ ಆಲದ ಸಸಿಗಳನ್ನು ನೆಡುತ್ತಾ ಹೋದರು. ದಿನವಿಡೀ ಕೂಲಿ ಕೆಲಸ ಮಾಡಿ ಬಂದ ಅಲ್ಪ ಕಾಸಿನಲ್ಲಿ ಗಿಡಗಳಿಗೆ ಮುಳ್ಳಿನ ಬೇಲಿ ಇಟ್ಟು ಕಾವಲ ಕಾಯುತ್ತಿದ್ದರು. ಮೈಲಿಗಟ್ಟಲೆ ನಡೆದು ಬಿಂದಿಗೆಗಳಲ್ಲಿ ನೀರು ತಂದು ಆ ಸಸಿಗಳಿಗೆ ನೀರನ್ನು ಒದಗಿಸುತ್ತಿದ್ದರು. ಇವತ್ತು ಆ ರಸ್ತೆಯಲ್ಲಿ ನಿಂತರೆ 100ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವನ್ನು ಹೊತ್ತು ನಿಂತಿರುವ ಸುಮಾರು 400ಕ್ಕೂ ಹೆಚ್ಚು ದೈತ್ಯ ಆಲದ ಮರಗಳು ನಮಗೆ ನೋಡಸಿಗುತ್ತವೆ. ಆ ಮರಗಳ ನೆರಳಿನಲ್ಲಿ ವಿಶ್ರಮಿಸುವ ಪ್ರತಿಯೊಬ್ಬ ಹಾದಿಹೋಕನು ಇವತ್ತು ಆ ತಾಯಿಯನ್ನು ಸ್ಮರಿಸುತ್ತಾನೆ. ಬಡತನದ ಮಧ್ಯೆಯೂ ಅವರು ಮಾಡಿದ ಈ ಕಾರ್ಯ ಇಡೀ ವಿಶ್ವಕ್ಕೆ ಮಾದರಿ. ಯಾವುದೇ ಪ್ರಶಸ್ತಿ ಪ್ರಚಾರದ ಕೇಳರಿಯದ ತಿಮ್ಮಕ್ಕನವರು ಮಾಡಿದ ಈ ಹಸಿರು ಕ್ರಾಂತಿಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು. ಪ್ರಶಸ್ತಿ ಪ್ರದಾನದ ದಿನ ರಾಷ್ಟ್ರಪತಿ ಭವನದಲ್ಲಿ ಅವರು ಅಂದಿನ ರಾಷ್ಟ್ರಪತಿಗಳ ತಲೆಯ ಮೇಲೆ ಕೈಯಿಟ್ಟು ಪ್ರೀತಿಯಿಂದ ಹರಸಿದ ದೃಶ್ಯ ಇಡೀ ದೇಶದ ಜನರ ಕಣ್ಣಾಲಿಗಳನ್ನು ತುಂಬಿಸಿತ್ತು. ರಾಷ್ಟ್ರಪತಿಗಳು ಅದಕ್ಕೆ ಉತ್ತರವಾಗಿ ಭಾರತದ ಅತ್ಯುತ್ತಮ ಮತ್ತು ಅತ್ಯಂತ ಅರ್ಹರನ್ನು ಗೌರವಿಸುವುದು ರಾಷ್ಟ್ರಪತಿಯವರ ವಿಶೇಷ ಹಕ್ಕು. ಆದರೆ ಇಂದು ಕರ್ನಾಟಕದ ಪರಿಸರವಾದಿ ಮತ್ತು ಈ ವರ್ಷದ ಅತ್ಯಂತ ಹಿರಿಯ ಅಂದರೆ 102 ವರ್ಷದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸಾಲುಮರದ ತಿಮ್ಮಕ್ಕನವರು ನನಗೆ ಆಶೀರ್ವದಿಸಿದ್ದು ನನ್ನ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು ಎಂದು ಹೇಳಿದರು. ಪದ್ಮಶ್ರೀ ಅಲ್ಲದೆ ತಿಮ್ಮಕ್ಕನವರು ಹಲವಾರು ಥರದ ಗೌರವಗಳಿಂದ ಸನ್ಮಾನಿಸಲಾಗಿದೆ. ಬಿಬಿಸಿ 100 ಪ್ರಭಾವಿ ಮಹಿಳೆಯರು 2016 ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ಸ್ಥಾನ, ಗೌರವ ಡಾಕ್ಟರೇಟ್, ಕರ್ನಾಟಕ ಕೇಂದ್ರೀಯ ವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿಯು ಸಿಕ್ತು ಅವರಿಗೆ. ರಾಷ್ಟ್ರದ ನಾಗರಿಕ ಪ್ರಶಸ್ತಿ, ಭಾರತ ಸರ್ಕಾರದ ವತಿಯಿಂದ ನೀಡಲಾದ ಗೌರವ. ಪರಿಸರ ರಕ್ಷಣೆಯ ಕೊಡುಗೆಗಾಗಿ ಅವರಿಗೆ ವನಮಿತ್ರ, ನಿಸರ್ಗ ರತ್ನ, ವೃಕ್ಷ ಪ್ರೇಮಿ ಮತ್ತು ವೃಕ್ಷಶ್ರೀ ಎಂಬ ಬಿರುದುಗಳನ್ನು ನೀಡಿ ಗೌರವಿಸಲಾಗಿದೆ. ಅದಲ್ಲದೆ ಅವರ ಗೌರವಾರ್ಥವಾಗಿ ಅಮೆರಿಕದ ಲಾಸ್ ಆಂಜಲೀಸ್ನಲ್ಲಿರುವ ಪರಿಸರ ಸಂಸ್ಥೆಯೊಂದಕ್ಕೆ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವೈರನ್ಮೆಂಟಲ್ ಎಜುಕೇಷನ್ ಎಂದು ಹೆಸರಿಡಲಾಗಿದೆ. ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರ ಹಲವಾರು ಹಸಿರು ಯೋಜನೆಗಳನ್ನು ಕೂಡ ಹಮ್ಮಿಕೊಂಡಿದೆ. 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಸುದೀರ್ಘ ಹಾಗೂ ಸಾರ್ಥಕ ಬದುಕು ನಡೆಸಿದ ನಮ್ಮ ತಿಮ್ಮಕ್ಕನವರು ಕಳೆದ ವರ್ಷ ಅಂದರೆ ನವೆಂಬರ್ 2025ರಲ್ಲಿ ಪ್ರಕೃತಿಯ ಮಡಿಲು ಸೇರಿದರು. ಒಂದು ಯುಗಾಂತ್ಯವಾಯಿತು. ಆದರೆ ಅವರು ಬಿಟ್ಟು ಹೋದ ಹಸಿರು ಪರಂಪರೆ ಇಂದಿಗೂ ಅಮರವಾಗಿದೆ. ಸಾಲುಮರದ ತಿಮ್ಮಕ್ಕನವರು ಇಂದು ನಮ್ಮೊಂದಿಗೆ ಇಲ್ಲದೇ ಇರಬಹುದು. ಆದರೆ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ನಾವು ಅವರಿಗೆ ಸಲ್ಲಿಸಬಹುದಾದ ಅತಿ ದೊಡ್ಡ ಗೌರವ ಅಂದರೆ ಪರಿಸರವನ್ನು ಪ್ರೀತಿಸುವುದು, ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಪೋಷಿಸುವುದು. ನಮ್ಮ ಹೆಮ್ಮೆಯ ಪರಿಸರ ದೇವತೆ ಶತಾಯುಷಿ ಸಾಲುಮರದ ತಿಮ್ಮಕ್ಕನವರ ಸ್ಮರಣೋತ್ಸವದ ಅಂಗವಾಗಿ ನಮ್ಮ ಇಡೀ ಸಿಡ್ನಿ ಕನ್ನಡವಾಣಿಯ ಪರವಾಗಿ ಕೋಟಿ ಕೋಟಿ ನಮನಗಳು. ಆ ತಾಯಿಯ ಆದರ್ಶ ನಮ್ಮದಾಗಲಿ. ಮತ್ತೊಮ್ಮೆ ಆ ಹಸಿರು ಚೇತನಕ್ಕೆ ಗೌರವ ಸಲ್ಲಿಸುತ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಸಾಕು ಬಂತು. ಈಗ ಅದೇ BR ಛಾಯಾ ಅವರ ಒಂದು ಹಾಡಿದೆ, ಅದನ್ನು ಕೇಳೋಣ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ, ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ,
ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀಮತಿ ಪುಷ್ಪಾ ದೀಕ್ಷಿತ್, ಶ್ರೀ ಜಯಂತ್ ತಿರುಮಲೈ, ಶ್ರೀಮತಿ ಭುವಿ ಜೈ, ಶ್ರೀಮತಿ ರೇಖಾ ಶಶಿಕಾಂತ್, ಶ್ರೀ ನಾಗಶೈಲ, ಶ್ರೀ ಶ್ರೀರಾಮ್ ನಾಗೇಂದ್ರ ಹಾಗೂ ಶ್ರೀಮತಿ ಉಷಾ ಶ್ರೀನಿವಾಸ್ ಹಾಗೂ ಶ್ರೀಮತಿ ಅನು ಶಿವರಾಮ್ ಅವರು ದೂರವಾಣಿ ಮಾಡಿ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ರಾಜ್ ಸರ್ಗೆ ಒಂದು 2 ಲೈನ್ ಹಾಡು ಹೇಳಿದ್ದಕ್ಕೆ. ನಾಳೆ ನ್ಯಾಷನಲ್ ಎಮರ್ಜೆನ್ಸಿ ಟೆಸ್ಟ್ ಇದೆ, ಆಸ್ ಅಲರ್ಟ್. 27 ಜುಲೈ 2 ಗಂಟೆಗೆ ಅದು 10 ಸೆಕೆಂಡ್ ಒಂದು ಲೌಡ್ ಸೈರನ್ ಮತ್ತೆ ಒಂದು ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಅದು ನೀವು ಡು ನಾಟ್ ಡಿಸ್ಟರ್ಬ್ ಇಲ್ಲ ನೀವು ಸೈಲೆಂಟ್ ಹಾಕಿದ್ರೂ ಫೋನು ಅದು ಬೈಪಾಸ್ ಮಾಡುತ್ತೆ. ಅಕಸ್ಮಾತ್ ನಿಮ್ಗೆ ಏನಾದ್ರು ಡೊಮೆಸ್ಟಿಕ್ ವೈಲೆನ್ಸು ಏನಾದ್ರು ಪ್ರಾಬ್ಲಮ್ ಇದ್ದು ನಿಮ್ಮ ಹತ್ರ ಯಾವ್ದಾದ್ರು ಎಮರ್ಜೆನ್ಸಿ ಫೋನ್ಗಳಿದ್ರೆ ಅದನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿ, ಇಲ್ಲ ಏರೋಪ್ಲೇನ್ ಮೋಡ್ಗೆ ಹಾಕಿ ಅಂತ ಹೇಳಿ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನೀವು ಶಶಿಕಾಂತ್ ಇದು ಸಾಲುಮರದ ತಿಮ್ಮಕ್ಕನ ಮೇಲೆ ಮಾಡಿದ ವಿಶೇಷ ಅಂಕಣನೂ ಧನ್ಯವಾದಗಳು ಶಶಿಕಾಂತ್ ಸರ್. ಧನ್ಯವಾದಗಳು. ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ರಾವ್. ನಮಸ್ಕಾರ, ನಾನು ರಾಜ್ ನಟರಾಜನ್. ನಮಸ್ಕಾರ, ನಾನು ಶಶಿಕಾಂತ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.